ಆಳಂದ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ರಾಜಶೇಖರ್ ಕಡಗಣ್ಣನ್ ಮಾತನಾಡಿ, ನಮ್ಮ ಮನೆಯಲ್ಲಿ ನಮಗೆ ಸಂಸ್ಕೃತಿ ಎಷ್ಟು ಮುಖ್ಯವೋ ಹಾಗೆ ಏನೆಲ್ಲ ಸಾಧನೆ ಮಾಡಬೇಕಾದ್ರೆ ಮೊದಲು ಶಿಕ್ಷಣ ಬೇಕು. ನೀವು ಕೂಡ ಏನಾದ್ರೂ ಸಾಧನೆ ಮಾಡಬೇಕಾದ್ರೆ ಮೊದಲು ಶಿಕ್ಷಣಕ್ಕೆ ಮಹತ್ವ ಕೊಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇಡೀ ಜಗತ್ತಿನ ದಿವಸ ಅವರನ್ನ ಆರಾಧನೆ ಮಾಡ್ತಾ ಇದೆ. ಅವರ ಜಯಂತಿ ಇಡೀ ಜಗತ್ತಿನಾದ್ಯಂತ ಆಚರಣೆ ಆಗ್ತಾ ಇದೆ ಅಂದ್ರೆ ನಾವು ನೀವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದ್ರೆ ನಾವು ಈ ದೇಶದವರಾಗಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇಶದವರಾಗಿದ್ದಾರೆ. ನಾವು ಬಹಳ ಹೆಮ್ಮೆ ಪಡಬೇಕಾಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಈ ಜಗತ್ತು ಆರಾಧನೆ ಮಾಡ್ತಾ ಇದೆ ಅಂದ್ರೆ ಅವರು ಶ್ರೀಮಂತರಾಗಿದ್ರು, ಅವರು ಕೋಟ್ ಬೂಟ್ ಆಗ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವರಲ್ಲಿರುವಂತ ಜ್ಞಾನದ ಕಾರಣಕ್ಕಾಗಿಯೇ ಈ ಜಗತ್ತವರನ್ನ ಆರಾಧಿಸ್ತಾ ಇದೆ. ನಾವು ಬಹಳ ಶ್ರೀಮಂತಿದ್ದೀನಿ, ಕೋಟು ಬೂಟು ವಿಮಾನದಾಗೆ ಓಡಾಡ್ತೀನಿ ಅಂದ್ರ ನಮ್ಮನ್ನ ಯಾರು ಫಾಲೋ ಮಾಡೋದಿಲ್ಲ, ನಮ್ಮನ್ನ ಯಾರು ಗೌರವದಿಂದ ನೋಡೋದಿಲ್ಲ. ನಮ್ಮಲ್ಲಿ ಜ್ಞಾನ ಇತ್ತು ಅಂದ್ರೆ ಇಡೀ ಜಗತ್ತೇ ನಮ್ಮನ್ನ ತಲೆ ತಗ್ಗಿಸಿ ನೋಡ್ತದೆ, ನಮ್ಮನ್ನ ಬಹಳ ಗೌರವದಿಂದ ಕಾಣ್ತದೆ ಅನ್ನೋದನ್ನ ನಾವು ಮರಿಬಾರ್ದು. ಇಡೀ ಜಗತ್ತು ನಮ್ಮನ್ನ ತಲೆ ತಗ್ಗಿಸಿ ನಿಲ್ಬೇಕಂದ್ರೆ ನಾವು ಜ್ಞಾನಿಗಳಾಗಬೇಕು. ಆ ಜ್ಞಾನದಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಇವತ್ತಿನ ದಿವಸ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಜ್ಞಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಜ್ಞಾನದ ದಿನವನ್ನಾಗಿ ಆಚರಣೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ದುರಂತ ಏನಂದ್ರೆ, ನಮ್ಮ ದೇಶದ ಮನಸ್ಥಿತಿ ಹೆಂಗದ ಅಂದ್ರ, ನಮ್ಮ ದೇಶದವರು ಎಂತ ದೊಡ್ಡವರೇ ಆಗಿರ್ಲಿ, ಆದ್ರೆ ನಮ್ಮ ದೇಶದವ್ರಿಗೆ ಏನೂ ಇಲ್ಲ. ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ. ಈ ದೇಶದೊಳಗ, ಈ ದೇಶದ ಮನಸ್ಸಿನೊಳಗ ಆ ಜಾತಿ ಅನ್ನೋದು ಆ ಕೊಚ್ಚ ತುಂಬಿಕೊಂಡು ಬಿಟ್ಟಾರ. ಹಿಂಗಾಗಿ ಒಬ್ರು ಯಾರಾದ್ರೂ ದೊಡ್ಡ ಸಾಧನೆ ಮಾಡಿದ್ರಂದ್ರ ಅದು ಅವ್ರ ಜಾತಿಗೆ ಸಂಬಂಧಪಟ್ಟದ, ನಮಗಿಲ್ಲ ಅನ್ನೋ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ವೇಳೆ ಅವ್ರ ಜಾತಿಗೆ ಏನಾದ್ರೂ ಮಾಡಕ್ ಹೊರಟಿದ್ರೆ ಇವತ್ತಿನ ದಿವಸ ಅವರೆಲ್ಲರೂ ಪ್ರಧಾನಿಗಳಾಗ್ತಾ ಇದ್ರು, ಮುಖ್ಯಮಂತ್ರಿಗಳಾಗ್ತಾ ಇದ್ರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅವ್ರಿಗೆ ಇರ್ತಾ ಇದ್ರು. ಉಳಿದವರೆಲ್ಲ ಬಹಳ ಹೈರಾಣಾಗಿರ್ಬೇಕಾಗ್ತಿತ್ತು. ಅವ್ರು ಆ ಕೆಲಸ ಮಾಡಲಿಲ್ಲ. ಒಂದು ಬಹಳ ಸ್ಪಷ್ಟವಾಗಿ ನೀವು ವಿದ್ಯಾರ್ಥಿಗಳು ತಿಳ್ಕೋಬೇಕೇನು ಅಂದ್ರೆ, ಸಂವಿಧಾನದ 340ನೇ ವಿಧಿಯನ್ನ ನೀವು ಓದಬೇಕು. ಈ ದೇಶದೊಳಗ ಮೊದಲು 1935ರೊಳಗೆ ಬ್ರಿಟಿಷರಿರುವಾಗಲೇ SC/ST ಗಳಿಗೆ ಸಮಾನತೆ ಸಿಕ್ತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ವಿಜಯಲಕ್ಷ್ಮಿ ಹೊಳ್ಕರ್, ಹಾಸ್ಟೆಲ್ ವಾರ್ಡನ್ ನಿಂಗಣ್ಣ ದೊಡ್ಮನಿ, ಸಿದ್ದು ವಡ್ಗಾರ್, ಗುಂಡೇರಾವ್ ಸೇರಿದಂತೆ ವಸತಿ ನಿಲಯದ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.